ಕೊಟ್ಟಿಗೆಹಾರದಲ್ಲಿ ನೀರ್ದೋಸೆ ಮಾತ್ರ ಸಿಗೋದಲ್ಲ, ಇಲ್ಲಿಗೆ ಬಂದು ಈ ಜಾಗವನ್ನು ನೋಡದೆ ಹೋದ್ರೆ ನಿಮ್ ಟ್ರಿಪ್ ಕಂಪ್ಲೀಟ್ ಆಗಲ್ಲ. ಸೊ ಯಾವ್ದು ಈ ಜಾಗ ಅಂತೀರಾ? ಒಂದ್ಸಾರಿ ವಿಸಿಟ್ ಮಾಡಿ ಈ ಲೋಕದಲ್ಲೇ ಕಳೆದೋಗ್ತೀರಾ. ಹೌದು, ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ. ಬಂದು ಒಂದಷ್ಟೊತ್ತು ಇಲ್ಲಿ ಕಳೆದ್ರೆ ಈ ಜಾಗ ನಿಮಗೆ ಪರಿಚಯಿಸುತ್ತೆ ತೇಜಸ್ವಿಯವರ ಲೋಕವನ್ನ. ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಹೋಗೋ ದಾರಿಯಲ್ಲಿರೋ ಈ ತೇಜಸ್ವಿ ಲೋಕಕ್ಕೆ ನಾನು ಹೋಗಿದ್ದೆ. ಆಲ್ಮೋಸ್ಟ್ 1-2 ಗಂಟೆಗಳನ್ನ ಇಲ್ಲೇ ಕಳೆದೆ. ಒಂದು ಸುಂದರವಾದ ತೊಟ್ಟಿ ಮನೆಯ ರೀತಿರೋ ಈ ಕಟ್ಟಡದೊಳಗೆ ಕಾಲಿಟ್ಟೊಳಗೆ ಹೋದ್ರೆ ಕಣ್ಣು ಹಾಯಿಸಿದಲ್ಲೆಲ್ಲ ಕಾದಂಬರಿಗಳ ಮೂಲಕ ಕಾಡಿದ ಕವಿಯ ಸಾಲುಗಳು, ಅದೆಷ್ಟೋ ಯುವಕರನ್ನ ಪ್ರೇರೇಪಿಸಿದ ಪೂಚಂತೆಯವರ ಫೋಟೋಗಳು, ಈ ಕವಿಯ ಕುಂಚದಲ್ಲಿ ಮೂಡಿದ ಹಲವಾರು ಚಿತ್ರಗಳೇ ಕಾಣಿಸ್ತವೆ. ಇದರ ಪಕ್ಕದಲ್ಲೇ ವಿಸ್ತಾರವಾದ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರೇ ಕಾಣೋ ಒಂದು ಗಾಜಿನ ಓದಿನ ಮನೆಯಲ್ಲಿ ಕೂತೋದಕ್ಕೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಇನ್ನು ಇಲ್ಲಿಂದ ಒಳಗೋದ್ರೆ ತೇಜಸ್ವಿ ಲೋಕದಲ್ಲಿರೋ ಈ ಪ್ರಾಚೀನ ವಸ್ತುಗಳ ಲೋಕದಲ್ಲೇ ಕಳೆದೋಗ್ಬಿಡಬಹುದು. 100 ವರ್ಷದಷ್ಟು ಹಳೆಯ ಮಲೆನಾಡಿನ ಮನೆಗಳಲ್ಲಿ ಬಳಸಿದ ವಸ್ತುಗಳು, ಆಗಿನ ಆಯುಧಗಳು, ಕ್ಯಾಮೆರಾಗಳು ಇವೆಲ್ಲವನ್ನ ಕಾಣಬಹುದು. ಇನ್ನು ಮಲೆನಾಡಿನಲ್ಲಿ ಕಂಡುಬರೋ 100 ಅಪರೂಪದ ಕೀಟಗಳ ಲೋಕದ ದರ್ಶನವನ್ನು ಕೂಡ ಮಾಡಬಹುದು. ಈ ಲೋಕದಲ್ಲೇ ಒಂದಷ್ಟೊತ್ತು ಕಳೆದಾಗ ಪ್ರತಿ ಜಾಗವನ್ನ ನೋಡಿದಾಗ ನನಗನ್ಸಿದ್ದು, ಒಬ್ಬ ವ್ಯಕ್ತಿ ತನ್ನ ಸಾಧನೆಗಳ ಮೂಲಕ ಸತ್ತ ಮೇಲೂ ಬದುಕಿರಬಹುದು. ಆ ವ್ಯಕ್ತಿಯ ಬದುಕನ್ನ, ಬದುಕಿದ ರೀತಿಯನ್ನ ತೋರ್ಸೋಕೆ ಇಂಥ ಪ್ರತಿಷ್ಠಾನಗಳಿಂದ ಮಾತ್ರ ಸಾಧ್ಯವಾಗಬಹುದು. ಸೊ ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಿ, ಯಾಕಂದ್ರೆ ತೇಜಸ್ವಿಯವರ ಬದುಕು ನನ್ನಂತ ಅದೆಷ್ಟೋ ಜನಕ್ಕೆ ಸ್ಫೂರ್ತಿ. ಆ ಬದುಕಿನ ಅನಾವರಣ ನಿಮಗಿಲ್ಲಾಗತ್ತೆ ಪೂರ್ತಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನನ್ನ ಕೆಲಸವನ್ನ. ನಮ್ಮ ಹೆಮ್ಮೆಯ ಅಚ್ಚ ಕನ್ನಡದ ಸ್ವಚ್ಛ ಪದಗಳಲ್ಲಿ ತರ್ತೀನಿ ಇನ್ನಷ್ಟು ವಿಡಿಯೋಗಳನ್ನ.